ಫಕೀರ್ ಕಾಲೋನಿಯಲ್ಲಿ ಇರೋರೆಲ್ಲ ಬಾಂಗ್ಲಾದೇಶದವರೇ ಅಕ್ರಮವಾಗಿ ಕೇರಳಕ್ಕೆ ಬಂದು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಎನ್ಐಎ ತನಿಖೆಗೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ. ಅಕ್ರಮವಾಗಿ ಶೆಡ್ ನಿರ್ಮಾಣದ ಹಿಂದಿನ ರೂವಾರಿ ಯಾರು, ವಸೀಂ ಯಾರು, ಆತನ ಹಿನ್ನೆಲೆ ಏನು ಅಂತ ಕೂಡ ತನಿಖೆ ಆಗಲಿ ಅಂತ ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ. ಈಗ ಏನು ಅಂದ್ರೆ ನಾವು ಇಂಡೆಕ್ಸಿಂಗ್ ಮಾಡ್ಕೋಬೇಕು. ಇಂಡೆಕ್ಸಿಂಗ್ ಮಾಡಿ 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 ಮಾತಾಡಬೇಕಾಗಿದೆ. ಸೊ ಈಗ ಇವತ್ತು ನಾನು ಈ ಸರ್ಕಾರನ ಈ ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಲ್ವಾ, ಅಲ್ಲಿದ್ದವರು ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಷ್ಟೇ ಹೇಳಿ. ಅಷ್ಟೊಂದು ಮೂಲಭೂತವಾಗಿ ಹೇಳಿ ಸರ್ಟಿಫೈ ಮಾಡಲಿ. ಇಲ್ಲಪ್ಪ ಇವ್ರು ನಮ್ಮ ಭಾರತೀಯವ್ರೆ ಅಂತ ಹೇಳಿ ನಾವು ತೋರಿಸ್ತೀವಿ ಇವ್ರು ಯಾರು ಅಂತ. ಅಲ್ಲಿ ಯಾರು ಒಬ್ರು ಕೇರಳದವ್ರು ಇದ್ದಾರಾ? ಯಾರವರು ಕೇರಳದವರು? ಯಾಕೆ ಮಾತಾಡಿದ್ರು? ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬಂದು ವೆಸ್ಟ್ ಬೆಂಗಾಲಿಂದ ಕೇರಳಕ್ಕೆ ಬರ್ತಾರೆ, ಆಂಧ್ರ ಪ್ರದೇಶಕ್ಕೆ ಬರ್ತಾರೆ, ಅಲ್ಲಿಂದ ಇಲ್ಲಿ ಒಳಗಡೆ ಬಂದಿದ್ದಾರೆ. ಇದು ಸರ್ಕಾರದಲ್ಲಿ ಮಾತಾಡಲಿ. ನಾನು ಹೇಳ್ತಿರೋದು ಏನಾದ್ರು ಸುಳ್ಳಾಗಿದ್ರೆ, ನಾನು ಹೇಳ್ತಿರೋದು 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ನಾನು ಏನು ಹೇಳ್ತಾ ಇದ್ದೀನಿ ಇದು ಸುಳ್ಳಾಗಿದ್ರೆ ಅವ್ರು ಹೇಳಿ. ನಾನು ಹೇಳ್ತಿರೋದು ಬಹಳ ಸ್ಪಷ್ಟವಾಗಿ ಏನೇನು ದಾಖಲೆಗಳು, 56 ದಾಖಲೆಗಳು, ಹೆಚ್ಚಿನ ಕಮ್ಮಿ ಎಲ್ಲ ದಾಖಲೆಗಳನ್ನ ತಗೊಳ್ಳುವಂಥದ್ದು ಮಾಡಿದ್ದಾರೆ. ಬಾಂಗ್ಲಾದೇಶನ ಮಿನಿ ಬಾಂಗ್ಲಾದೇಶನ್ನ ಇವತ್ತು ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಸ್ಪಷ್ಟ ಉತ್ತರ ಕೊಡಬೇಕು. ಇವ್ರು ಇರೋರೆಲ್ಲ ಬಾಂಗ್ಲಾದೇಶಿಯರು. ಫಕೀರ್ ಕಾಲೋನಿಯಲ್ಲಿ ಇರೋರೆಲ್ಲ ಬಾಂಗ್ಲಾದೇಶದವರೇ ಅಕ್ರಮವಾಗಿ ಕೇರಳಕ್ಕೆ ಬಂದು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಎನ್ಐಎ ತನಿಖೆಗೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ. ಅಕ್ರಮವಾಗಿ ಶೆಡ್ ನಿರ್ಮಾಣದ ಹಿಂದಿನ ರೂವಾರಿ ಯಾರು, ವಸೀಂ ಯಾರು, ಆತನ ಹಿನ್ನೆಲೆ ಏನು ಅಂತ ಕೂಡ ತನಿಖೆ ಆಗಲಿ ಅಂತ ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ. ಈಗ ಏನು ಅಂದ್ರೆ ನಾವು ಇಂಡೆಕ್ಸಿಂಗ್ ಮಾಡ್ಕೋಬೇಕು. ಇಂಡೆಕ್ಸಿಂಗ್ ಮಾಡಿ 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 ಮಾತಾಡಬೇಕಾಗಿದೆ. ಸೊ ಈಗ ಇವತ್ತು ನಾನು ಈ ಸರ್ಕಾರನ ಈ ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಲ್ವಾ, ಅಲ್ಲಿದ್ದವರು ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಷ್ಟೇ ಹೇಳಿ. ಅಷ್ಟೊಂದು ಮೂಲಭೂತವಾಗಿ ಹೇಳಿ ಸರ್ಟಿಫೈ ಮಾಡಲಿ. ಇಲ್ಲಪ್ಪ ಇವ್ರು ನಮ್ಮ ಭಾರತೀಯವ್ರೆ ಅಂತ ಹೇಳಿ ನಾವು ತೋರಿಸ್ತೀವಿ ಇವ್ರು ಯಾರು ಅಂತ. ಅಲ್ಲಿ ಯಾರು ಒಬ್ರು ಕೇರಳದವ್ರು ಇದ್ದಾರಾ? ಯಾರವರು ಕೇರಳದವರು? ಯಾಕೆ ಮಾತಾಡಿದ್ರು? ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬಂದು ವೆಸ್ಟ್ ಬೆಂಗಾಲಿಂದ ಕೇರಳಕ್ಕೆ ಬರ್ತಾರೆ, ಆಂಧ್ರ ಪ್ರದೇಶಕ್ಕೆ ಬರ್ತಾರೆ, ಅಲ್ಲಿಂದ ಇಲ್ಲಿ ಒಳಗಡೆ ಬಂದಿದ್ದಾರೆ. ಇದು ಸರ್ಕಾರದಲ್ಲಿ ಮಾತಾಡಲಿ. ನಾನು ಹೇಳ್ತಿರೋದು ಏನಾದ್ರು ಸುಳ್ಳಾಗಿದ್ರೆ, ನಾನು ಹೇಳ್ತಿರೋದು 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ನಾನು ಏನು ಹೇಳ್ತಾ ಇದ್ದೀನಿ ಇದು ಸುಳ್ಳಾಗಿದ್ರೆ ಅವ್ರು ಹೇಳಿ. ನಾನು ಹೇಳ್ತಿರೋದು ಬಹಳ ಸ್ಪಷ್ಟವಾಗಿ ಏನೇನು ದಾಖಲೆಗಳು, 56 ದಾಖಲೆಗಳು, ಹೆಚ್ಚಿನ ಕಮ್ಮಿ ಎಲ್ಲ ದಾಖಲೆಗಳನ್ನ ತಗೊಳ್ಳುವಂಥದ್ದು ಮಾಡಿದ್ದಾರೆ. ಬಾಂಗ್ಲಾದೇಶನ ಮಿನಿ ಬಾಂಗ್ಲಾದೇಶನ್ನ ಇವತ್ತು ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಸ್ಪಷ್ಟ ಉತ್ತರ ಕೊಡಬೇಕು. ಇವ್ರು ಇರೋರೆಲ್ಲ ಬಾಂಗ್ಲಾದೇಶಿಯರು. ಫಕೀರ್ ಕಾಲೋನಿಯಲ್ಲಿ ಇರೋರೆಲ್ಲ ಬಾಂಗ್ಲಾದೇಶದವರೇ ಅಕ್ರಮವಾಗಿ ಕೇರಳಕ್ಕೆ ಬಂದು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಎನ್ಐಎ ತನಿಖೆಗೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ. ಅಕ್ರಮವಾಗಿ ಶೆಡ್ ನಿರ್ಮಾಣದ ಹಿಂದಿನ ರೂವಾರಿ ಯಾರು, ವಸೀಂ ಯಾರು, ಆತನ ಹಿನ್ನೆಲೆ ಏನು ಅಂತ ಕೂಡ ತನಿಖೆ ಆಗಲಿ ಅಂತ ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ. ಈಗ ಏನು ಅಂದ್ರೆ ನಾವು ಇಂಡೆಕ್ಸಿಂಗ್ ಮಾಡ್ಕೋಬೇಕು. ಇಂಡೆಕ್ಸಿಂಗ್ ಮಾಡಿ 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 ಮಾತಾಡಬೇಕಾಗಿದೆ. ಸೊ ಈಗ ಇವತ್ತು ನಾನು ಈ ಸರ್ಕಾರನ ಈ ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಲ್ವಾ, ಅಲ್ಲಿದ್ದವರು ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಷ್ಟೇ ಹೇಳಿ. ಅಷ್ಟೊಂದು ಮೂಲಭೂತವಾಗಿ ಹೇಳಿ ಸರ್ಟಿಫೈ ಮಾಡಲಿ. ಇಲ್ಲಪ್ಪ ಇವ್ರು ನಮ್ಮ ಭಾರತೀಯವ್ರೆ ಅಂತ ಹೇಳಿ ನಾವು ತೋರಿಸ್ತೀವಿ ಇವ್ರು ಯಾರು ಅಂತ. ಅಲ್ಲಿ ಯಾರು ಒಬ್ರು ಕೇರಳದವ್ರು ಇದ್ದಾರಾ? ಯಾರವರು
ಕೇರಳದವರು ಯಾಕೆ ಮಾತಾಡಿದ್ರು? ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬಂದು ವೆಸ್ಟ್ ಬೆಂಗಾಲಿಂದ ಕೇರಳಕ್ಕೆ ಬರ್ತಾರೆ, ಆಂಧ್ರ ಪ್ರದೇಶಕ್ಕೆ ಬರ್ತಾರೆ, ಅಲ್ಲಿಂದ ಇಲ್ಲಿ ಒಳಗಡೆ ಬಂದಿದ್ದಾರೆ. ಇದು ಸರ್ಕಾರದಲ್ಲಿ ಮಾತಾಡಲಿ. ನಾನು ಹೇಳ್ತಿರೋದು ಏನಾದ್ರು ಸುಳ್ಳಾಗಿದ್ರೆ, ನಾನು ಹೇಳ್ತಿರೋದು 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ನಾನು ಏನು ಹೇಳ್ತಾ ಇದ್ದೀನಿ ಸುಳ್ಳಾಗಿದ್ರೆ ಅವ್ರು ಹೇಳಿ. ನಾನು ಹೇಳ್ತಿರೋದು ಬಹಳ ಸ್ಪಷ್ಟವಾಗಿ ಏನೇನು ದಾಖಲೆಗಳು, 56 ದಾಖಲೆಗಳು, ಹೆಚ್ಚಿನ ಕಮ್ಮಿ ಎಲ್ಲ ದಾಖಲೆಗಳನ್ನ ತಗೊಳ್ಳುವಂಥದ್ದು ಮಾಡಿದ್ದಾರೆ. ಬಾಂಗ್ಲಾದೇಶನ ಮಿನಿ ಬಾಂಗ್ಲಾದೇಶನ್ನ ಇವತ್ತು ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಸ್ಪಷ್ಟ ಉತ್ತರ ಕೊಡಬೇಕು. ಇವ್ರು ಇರೋರೆಲ್ಲ ಬಾಂಗ್ಲಾದೇಶಿಯರು. ಫಕೀರ್ ಕಾಲೋನಿಯಲ್ಲಿ ಇರೋರೆಲ್ಲ ಬಾಂಗ್ಲಾದೇಶದವರೇ ಅಕ್ರಮವಾಗಿ ಕೇರಳಕ್ಕೆ ಬಂದು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಎನ್ಐಎ ತನಿಖೆಗೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ. ಅಕ್ರಮವಾಗಿ ಶೆಡ್ ನಿರ್ಮಾಣದ ಹಿಂದಿನ ರೂವಾರಿ ಯಾರು, ವಸೀಂ ಯಾರು, ಆತನ ಹಿನ್ನೆಲೆ ಏನು ಅಂತ ಕೂಡ ತನಿಖೆ ಆಗಲಿ ಅಂತ ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ. ಈಗ ಏನು ಅಂದ್ರೆ ನಾವು ಇಂಡೆಕ್ಸಿಂಗ್ ಮಾಡ್ಕೋಬೇಕು. ಇಂಡೆಕ್ಸಿಂಗ್ ಮಾಡಿ 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 ಮಾತಾಡಬೇಕಾಗಿದೆ. ಸೊ ಈಗ ಇವತ್ತು ನಾನು ಈ ಸರ್ಕಾರನ ಈ ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಲ್ವಾ, ಅಲ್ಲಿದ್ದವರು ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಷ್ಟೇ ಹೇಳಿ. ಅಷ್ಟೊಂದು ಮೂಲಭೂತವಾಗಿ ಹೇಳಿ ಸರ್ಟಿಫೈ ಮಾಡಲಿ. ಇಲ್ಲಪ್ಪ ಇವ್ರು ನಮ್ಮ ಭಾರತೀಯವ್ರೆ ಅಂತ ಹೇಳಿ ನಾವು ತೋರಿಸ್ತೀವಿ ಇವ್ರು ಯಾರು ಅಂತ. ಅಲ್ಲಿ ಯಾರು ಒಬ್ರು ಕೇರಳದವ್ರು ಇದ್ದಾರಾ? ಯಾರವರು? ಕೇರಳದವರು ಯಾಕೆ ಮಾತಾಡಿದ್ರು? ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬಂದು ವೆಸ್ಟ್ ಬೆಂಗಾಲಿಂದ ಕೇರಳಕ್ಕೆ ಬರ್ತಾರೆ, ಆಂಧ್ರ ಪ್ರದೇಶಕ್ಕೆ ಬರ್ತಾರೆ, ಅಲ್ಲಿಂದ ಇಲ್ಲಿ ಒಳಗಡೆ ಬಂದಿದ್ದಾರೆ. ಇದು ಸರ್ಕಾರದಲ್ಲಿ ಮಾತಾಡಲಿ. ನಾನು ಹೇಳ್ತಿರೋದು ಏನಾದ್ರು ಸುಳ್ಳಾಗಿದ್ರೆ, ನಾನು ಹೇಳ್ತಿರೋದು 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ನಾನು ಏನು ಹೇಳ್ತಾ ಇದ್ದೀನಿ ಸುಳ್ಳಾಗಿದ್ರೆ ಅವ್ರು ಹೇಳಿ. ನಾನು ಹೇಳ್ತಿರೋದು ಬಹಳ ಸ್ಪಷ್ಟವಾಗಿ ಏನೇನು ದಾಖಲೆಗಳು, 56 ದಾಖಲೆಗಳು, ಹೆಚ್ಚಿನ ಕಮ್ಮಿ ಎಲ್ಲ ದಾಖಲೆಗಳನ್ನ ತಗೊಳ್ಳುವಂಥದ್ದು ಮಾಡಿದ್ದಾರೆ. ಬಾಂಗ್ಲಾದೇಶನ ಮಿನಿ ಬಾಂಗ್ಲಾದೇಶನ್ನ ಇವತ್ತು ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಸ್ಪಷ್ಟ ಉತ್ತರ ಕೊಡಬೇಕು. ಇವ್ರು ಇರೋರೆಲ್ಲ ಬಾಂಗ್ಲಾದೇಶಿಯರು. ಫಕೀರ್ ಕಾಲೋನಿಯಲ್ಲಿ ಇರೋರೆಲ್ಲ ಬಾಂಗ್ಲಾದೇಶದವರೇ ಅಕ್ರಮವಾಗಿ ಕೇರಳಕ್ಕೆ ಬಂದು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಎನ್ಐಎ ತನಿಖೆಗೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ. ಅಕ್ರಮವಾಗಿ ಶೆಡ್ ನಿರ್ಮಾಣದ ಹಿಂದಿನ ರೂವಾರಿ ಯಾರು, ವಸೀಂ ಯಾರು, ಆತನ ಹಿನ್ನೆಲೆ ಏನು ಅಂತ ಕೂಡ ತನಿಖೆ ಆಗಲಿ ಅಂತ ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ. ಈಗ ಏನು ಅಂದ್ರೆ ನಾವು ಇಂಡೆಕ್ಸಿಂಗ್ ಮಾಡ್ಕೋಬೇಕು. ಇಂಡೆಕ್ಸಿಂಗ್ ಮಾಡಿ 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 ಮಾತಾಡಬೇಕಾಗಿದೆ. ಸೊ ಈಗ ಇವತ್ತು ನಾನು ಈ ಸರ್ಕಾರನ ಈ ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಲ್ವಾ, ಅಲ್ಲಿದ್ದವರು ಬಾಂಗ್ಲಾದೇಶಿಯರು ಅಲ್ವಾ ಹೌದಾ ಅಷ್ಟೇ ಹೇಳಿ. ಅಷ್ಟೊಂದು ಮೂಲಭೂತವಾಗಿ ಹೇಳಿ ಸರ್ಟಿಫೈ ಮಾಡಲಿ. ಇಲ್ಲಪ್ಪ ಇವ್ರು ನಮ್ಮ ಭಾರತೀಯವ್ರೆ ಅಂತ ಹೇಳಿ ನಾವು ತೋರಿಸ್ತೀವಿ ಇವ್ರು ಯಾರು ಅಂತ. ಅಲ್ಲಿ ಯಾರು ಒಬ್ರು ಕೇರಳದವ್ರು ಇದ್ದಾರಾ? ಯಾರವರು? ಕೇರಳದವರು ಯಾಕೆ ಮಾತಾಡಿದ್ರು? ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬಂದು ವೆಸ್ಟ್ ಬೆಂಗಾಲಿಂದ ಕೇರಳಕ್ಕೆ ಬರ್ತಾರೆ, ಆಂಧ್ರ ಪ್ರದೇಶಕ್ಕೆ ಬರ್ತಾರೆ, ಅಲ್ಲಿಂದ ಇಲ್ಲಿ ಒಳಗಡೆ ಬಂದಿದ್ದಾರೆ. ಇದು ಸರ್ಕಾರದಲ್ಲಿ ಮಾತಾಡಲಿ. ನಾನು ಹೇಳ್ತಿರೋದು ಏನಾದ್ರು ಸುಳ್ಳಾಗಿದ್ರೆ, ನಾನು ಹೇಳ್ತಿರೋದು 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ನಾನು ಏನು ಹೇಳ್ತಾ ಇದ್ದೀನಿ ಸುಳ್ಳಾಗಿದ್ರೆ ಅವ್ರು ಹೇಳಿ. ನಾನು ಹೇಳ್ತಿರೋದು ಬಹಳ ಸ್ಪಷ್ಟವಾಗಿ ಏನೇನು ದಾಖಲೆಗಳು, 56 ದಾಖಲೆಗಳು, ಹೆಚ್ಚಿನ ಕಮ್ಮಿ ಎಲ್ಲ ದಾಖಲೆಗಳನ್ನ ತಗೊಳ್ಳುವಂಥದ್ದು ಮಾಡಿದ್ದಾರೆ. ಬಾಂಗ್ಲಾದೇಶನ ಮಿನಿ ಬಾಂಗ್ಲಾದೇಶನ್ನ ಇವತ್ತು ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಸ್ಪಷ್ಟ ಉತ್ತರ ಕೊಡಬೇಕು. ಇವ್ರು ಇರೋರೆಲ್ಲ ಬಾಂಗ್ಲಾದೇಶಿಯರು.